ಹಾಯ್ ರೈತ ಬಾಂಧವರೇ, ಇವತ್ತು ಮಲ್ಟಿಕ್ರಾಪ್ ಬ್ಯಾಕ್ ತೊಗರಿ ದಶಮೇಶ್ ರುಸ್ತಮ್ ಥ್ರೆಸರ್ ಇದು DR445 ಇದು 45 HP ಇಂದ 55 HP ಮಿಷಿನ್ ಬರುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡೋಣ. ಫುಲ್ ಡೀಟೇಲ್ಸ್. ಇದರಲ್ಲಿ ಸ್ಪೀಡ್ ನಿಮಗೆ ಮುಂದ್ಗಡೆ 4 ಸ್ಪೀಡ್ ಬರುತ್ತೆ, ಫ್ಯಾನ್ ಸ್ಪೀಡು. ಆನಂತರ ನೀವು ಲೈಟಿಂಗ್ ಫಿಟ್ಟಿಂಗ್ ಮಾಡ್ಕೋಬೋದು. ಲೈಟ್ ಏನಾದ್ರು ಹಚ್ತಿದ್ರೆ ಇದರ ಲೈಟ್ ಕನೆಕ್ಷನ್ ಕೊಟ್ಟರೆ ಇಲ್ಲಿ ಟ್ಯಾಕ್ಟ್ರಿ ಬ್ಯಾಟ್ರಿ ಕೊಟ್ಟು ನೀವು ಲೈಟನ್ನು ಯೂಸ್ ಮಾಡ್ಕೋಬೋದು. ನೈಟ್ ಹೊಡಿತಕ್ಕಂಥ ರೈತರು ಇದನ್ನು ಯೂಸ್ ಮಾಡ್ಬೋದು. ಅದೇ ಥರವಾಗಿ ನಿಮಗೆ ಕಟ್ರಸ್ಸು 3 ಕಟ್ರ್ ಎಕ್ಸ್ಟ್ರಾ ಕೊಡ್ತಾರೆ. ಒಂದು ಡ್ರಮ್ನಲ್ಲಿ ಇರುತ್ತೆ, ಇವು 3 1 2 3 ಎಕ್ಸ್ಟ್ರಾ ಕೊಡ್ತಾರೆ. ಇದರಲ್ಲಿ ನಿಮಗೆ ತೊಗರಿ, ಗೋಧಿ, ಕಡ್ಲಿ, ಜೋಳ, ಸಜ್ಜಿ, ಸೋಯಾಬೀನು ಹೆಸರು ಹುರಿದು ರಾಶಿ ಮಾಡ್ಕೋಬೋದು. ಅದೇ ಥರನಾಗಿ ನೀವು ಬೆಲ್ಟ್ ಚೇಂಜ್ ಮಾಡೋಕ್ಕೆ ಈಗ ಕಂಪ್ನಿಯವರು ಈಜಿ, ಬರೀ ಇದನ್ನು ನೀವು ತೆಳಗೆ ಪ್ರೆಸ್ ಮಾಡಿದರೆ ಅಲ್ಲಿ ಚೇಂಜ್ ಮಾಡ್ಕೋಬೋದು. ಪೈಲೆಲ್ಲ ಓಲ್ಡ್ ಮಾಡಲ್ ಇತ್ತು, ನಟ್ಟುಗಳನ್ನೆಲ್ಲ ನೀವು ಬಿಚ್ಚಿ ಮಾಡ್ಕೋಬೇಕಾಗಿತ್ತು. ಈಗ ಹಾಗಿಲ್ಲ, ಎಲ್ಲ ಒಂದು ನಿಮಿಷದಲ್ಲೇ ನೀವು ಚೇಂಜ್ ಮಾಡ್ಕೋಬೋದು. ಅದೇ ಥರವಾಗಿ ಫಿಲ್ಟ್ರ್, ಇಲ್ಲಿ ನೀವೇನಾದ್ರು ಕಾಳ ಕಡ್ಡಿ ಬರ್ತಾಯಿದ್ರೆ ತೆಳಗ ಮ್ಯಾಗ ಮಾಡ್ಕೋಬೋದು, ಅಲ್ಲಿಂದ ಫಿಲ್ಟ್ರ್ ಆಗುತ್ತೆ. ಅದೇ ಥರನಾಗಿ ಇಲ್ಲಿ ವೇಟ್ ವಿಲ್ ಒಂದು, ಈ ಫ್ಯಾನ್ ಒಳಗಡೆ ಇಲ್ಲೊಂದಿದೆ 2, ಇಲ್ಲಿ ಒಂದು 3, ಆಚೆ ಕಡೆ ಒಂದು 4. ಇದು 4 ವೇಟ್ ವಿಲ್ ಉಳಕ್ಕಂಥ ರಾಶಿ ಮಿಷನು. ಇದರಲ್ಲಿ ಯಾಕೆ 4 ಮಾಡಿದ್ದಾರೆ ಅಂದರೆ, ಈಗ ಟ್ಯಾಕ್ಟ್ರಿಗೆ ಲೋಡ್ ಬರಬಾರ್ದು, ಡಿಸೇಲ್ ಉಳಿತಾಯ ಆಗಲಿ ಅನ್ನೋ ಕಾರಣಕ್ಕಾಗಿ ಈ ಥರ ಮಾಡಿದ್ದಾರೆ. ಅದೇ ಥರನಾಗಿ ಇದರಲ್ಲಿ ನಿಮಗೆ 2 ಸ್ಟೆಪ್ಪು. ಈಗೇನು ನೀವು ತೊಗರಿ ಹೊಡಿತಿರ್ತೀರಿ, ಏನು ಹೊಡಿತೀರಿ, ಇದರಲ್ಲಿ ದಮ್ ಕಡ್ಡಿ ಬರುತ್ತೆ, ಇದನ್ನು ನೀವು ಹೊರಗಡೆ ಬಿಡ್ಬೋದು. ಅದೇ ಥರ ಇದರಾಗಿ ಒಂದೊಂದು ಗೊಂಡಿ ಬರುತ್ತೆ, ಅದನ್ನು ನೀವು ರಿಟರ್ನ್ ಪೈಪಿಗೆ ಹೋಗುತ್ತೆ. ಅಲ್ಲಿಂದ ಒಂದೊಂದು ಕಾಳು ಬಂದರೆ ಒಟ್ಟಿನಲ್ಲಿ ಅದು ರಿಟರ್ನ್ ಪೈಪಿಗೆ ಹೋಗಿ ರಿಟರ್ನ್ ಪೈಪಿಂದ ನಿಮಗೆ ಹೊಳೆ ಡ್ರಮ್ಮಿಗೆ ಯೂಸ್ ಆಗುತ್ತೆ. ಸೆಕೆಂಡ್, ಇಲ್ಲಿ ಏನೈತಲ್ಲ, ಈಗ ಕಡ್ಚಿಗೆ ಆಡಿಸ್ತಿದ್ರು ಪೈಲು ಒಳಗಡೆ ಇದು ಪ್ಯಾಕ್ ಆಗುತ್ತೆ ಅಂತ. ಈಗೆಲ್ಲ ಅದು ಆಟೋಮೆಟಿಕ್ ಇದೆ, ತಾನೇ ತಿರುಗುತ್ತೆ, ನಿಮ್ಮನ್ನು ಕಡ್ಸಿಗೆ ಆಡಬೇಕಂತ ಅವಶ್ಯಕತೆ ಇಲ್ಲ. ಅದೇ ಥರವಾಗಿ BKT ಟೈರ್, BKT ಕಂಪ್ನಿ ಟೈರ್ ಸಿಗುತ್ತೆ ನಿಮಗೆ. ನಿಮಗೂ ಗೊತ್ತಿದೆ ಕಾಸ್ಟ್ಲಿ ಎಷ್ಟು ಅಂತ ಹೇಳಿ ಇದ್ರದ್ದು. ಆದ ಕಾರಣ ಕಂಪ್ನಿಯವರು ಯಾವುದರಲ್ಲಿನೂ ಕಮ್ಮಿ ಮಾಡಿಲ್ಲ, ಇದರಲ್ಲಿ BKT ಟೈರ್ ಕೊಟ್ಟಿದ್ದಾರೆ. ಅದೇ ಥರನಾಗಿ ಇಲ್ಲಿ ನಿಮಗೆ ಚೇನ್ ಸಿಸ್ಟಮ್ ಕೊಟ್ಟಿದ್ದಾರೆ. ಪೈಲೆ ಇದ್ರ ಬೆಲ್ಟ್ ಇತ್ತು, ಡೀಲಾಗಿ ಬೆಲ್ಟ್ ಹರಿತಾವ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಚೇನ್ ಸಿಸ್ಟಮ್ ಕೊಟ್ಟಿದ್ದಾರೆ. ಪೈಲೆ ಆ ಮುಂದ್ಗಡೆ ಸೈಡ್ ಬರ್ತಿತ್ತು, ಅದು ಲೋಡ್ ಬಿದ್ದ ತಕ್ಷಣ ಬೆಲ್ಟ್ ಲೂಸಾಗಿ ಹರಿತಿತ್ತು, ಆದ ಕಾರಣಕ್ಕಾಗಿ ಈ ಸೈಡ್ ಕೊಟ್ಟು ಇಲ್ಲೇ ಚೇಂಜ್ ಮಾಡಿದ್ದಾರೆ. ಅದೇ ಥರನಾಗಿ ಇಲ್ಲಿ ನಿಮಗೊಂದು ಗೇರ್ ಬಾಕ್ಸ್ ಇದೆ. ಇದು ಹೈ ಸ್ಪೀಡ್ ಹಾಗೂ ಲೋ ಸ್ಪೀಡನ್ನು ಗೇರ್ ಬಾಕ್ಸ್ ಮಾಡ್ಬೋದು. ಇದರಾಗ ರಿವರ್ಸ್ ಫಾರ್ವರ್ಡು ಇರುತ್ತೆ. ಹೀಗೆ ನೀವು ಜಗ್ಗಿದ್ರೆ ರಿವರ್ಸ್ ಆಗುತ್ತೆ, ಇದನ್ನು ಬಿಟ್ಟರೆ ಫಾರ್ವರ್ಡ್ ಆಗುತ್ತೆ. ಅದೇ ಥರನಾಗಿ ಇದರಲ್ಲಿ ನಿಮಗೆ ಟೋಕರಿ, ಇದು 5 ಫೀಟ್ ಟೋಕರಿ ಬರುತ್ತೆ. ಇದರಲ್ಲಿ ಬ್ಲೇಡ್ ಏನಿದೆಯಲ್ಲ, ನೀವು ಮಾಲ್ ಜಾಸ್ತಿ ಹಾಕಿದರೆ ಅದು ಜಂಪಿಂಗ್ ಇರುತ್ತೆ, ಉಪ್ಪರ ಮೇಲೆ ಹೋಗುತ್ತೆ ಮತ್ತು ತೆಳಗೆ ಬರುತ್ತೆ. ಜಂಪಿಂಗ್ ಚೇಂಜ್ ಸಿಸ್ಟಮ್ ಅಂತಾರೆ ಇದಕ್ಕೆ. ಅದೇ ಥರನಾಗಿ ಏನಾದ್ರು ಟ್ರ್ಯಾಕ್ಟರ್ ಲೋಡ್ ಆದರೆ ಇದನ್ನು ನೀವು ಹ್ಯಾಂಡಲ್ ಮೇಲ್ಗಡೆ ಮಾಡ್ಕೋಬೋದು. ಈ ಥರನಾಗಿ ಅಲ್ಲಿ ಓಪನ್ ಆಗುತ್ತೆ, ಅಲ್ಲಿಂದ ಹೊರಗಡೆ ಇಲ್ಲಿ ಬೀಳುತ್ತೆ, ಈ ಥರ ತೆಳಗಡೆ ಬೀಳುತ್ತೆ, ಮತ್ತು ಇಲ್ಲಿಂದ ರಿಟರ್ನ್ ಬಂದು ಮಿಷಿನ್ ನಡೆಯುತ್ತೆ. ಅದೇ ಥರನಾಗಿ ಇಲ್ಲಿ ನಿಮಗೆ ಲೈಟ್ ಸಿಸ್ಟಮು ಇದೆ, ಕನೆಕ್ಷನ್ ಕೊಟ್ಕೋಬೋದು, ಎಲ್ಲ ಫಿಟ್ಟಿಂಗ್ ಇದೆ ಆಲ್ರೆಡಿ. ಕಂಪ್ನಿಯವರು ಇಲ್ಲಿ ನಿಮಗೊಂದು ಆಪ್ಷನ್ ಕೊಟ್ಟಿದ್ದಾರೆ, ಕಟ್ರ್ ಹಾಫ್ ಕಟ್ರ್ ಮಾಡ್ಕೊಳ್ಳೋಕ್ಕೆ, ತೆಳಗಡೆ ಕಟ್ರನ್ನ ಬಂದ್ ಮಾಡ್ಕೊಳ್ಳೋಕ್ಕೆ ಇದನ್ನು ಮೇಲ್ಗಡೆ ಮಾಡ್ಕೋಬೇಕು. ಇದೇ ಥರನಾಗಿ ಅಲ್ಲೊಂದಿದೆ ನೋಡಿ ಹ್ಯಾಂಡಲ್, ಈ ಹ್ಯಾಂಡಲ್ನ ಮೇಲ್ಗಡೆ ಮಾಡಬೇಕು ಅಂದ್ಬೇಕೇನೆ ಕಟ್ರು ಬಡ್ಡೆಗೆ ಫ್ಯಾಕ್ ಆಗುತ್ತೆ. ಅದರದಿಂದ ನಿಮಗೆ ಪೌಡ್ರ್ ಮಾಡೋಕ್ಕೆ ಜಾಸ್ತಿ ಅವಶ್ಯಕತೆ ಆಗುತ್ತೆ. ಮತ್ತು ಇನ್ನೊಂದು, ಈಗ ಈ ಆಪ್ಷನ್ ಒಂದು ಕೊಟ್ಟಿದ್ದಾರೆ ನಿಮಗೆ ಮೇಲ್ಗಡೆ. ಪೈಲು ನಟ್ ಬೋಲ್ಟು ಟೈಟ್ ಮಾಡಿದರೆ ಕಟ್ರ್ ಮೇಲ್ಗಡೆ ಹೋಗ್ತಿತ್ತು ಬ್ಲೇಡಿಗೆ ಸಮ ಆಗೋಕ್ಕೆ. ಈಗ ಅವರು ಒಂದು ಹ್ಯಾಂಡಲ್ ಕೊಟ್ಟುಬಿಟ್ಟಿದ್ದಾರೆ, ರೈತರಿಗೆ ಅನುಕೂಲ ಆಗಲಿ ಅಂಥೇಳಿ. ಒಳಗಡೆ ಏನು ತೆಗೆದ ಅವಶ್ಯಕತೆ ಇಲ್ಲ, ಇಲ್ಲೇ ನೀವು ಮ್ಯಾಗ ತೆಳಗೆ ಮಾಡಿದರೆ ಕಟ್ರ್ ಮ್ಯಾಗ ತೆಳಗೆ ಹೋಗುತ್ತೆ. ಕಟ್ರ್ ಓಪನ್ ಮಾಡೋದಕ್ಕೆ 2 ನಿಮಗೆ ಲಾಕ್ ನಟ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿರಿ, ಇವೇ ಲಾಕ್ ನಟ್, ಇದು ಒಂದು ಅದೊಂದು. ಅವ್ನು ತೆಗೆದ್ರೆ ಅದನ್ನು ಹ್ಯಾಂಡಲ್ ಓಪನ್ ಮಾಡಿಬಿಟ್ರೆ ಕಟ್ರ್ ಓಪನ್. ಅಲ್ಲಿಂದ ನೀವು ಕಟ್ರ್ ತೆಗಿಬೇಕಾದ್ರೆ ಇದೊಂದು ಲಾಕ್ ಕೊಟ್ಟಿದ್ದಾರೆ, ಇದನ್ನು ಹಿಂಗೆ ಮಾಡಿ ಇದು ಹೊರಗಡೆ ಜಗ್ಗಿದ್ರೆ ಕಟ್ರ್ ಓಪನ್ ಆಗಿಬಿಡುತ್ತೆ. ಅದೇ ಥರನಾಗಿ ಇಲ್ಲಿ 3 ಸ್ಪೀಡ್ ಇವೆ. ಕಟ್ರದಲ್ಲಿ ಏನಾದರೂ ನೀವು ಸ್ಪೀಡ್ ಹೊಡಿಬೇಕಾದ್ರೆ ಇದು ಹೈ ಸ್ಪೀಡು, ಲೋ ಸ್ಪೀಡು, ಅದಕ್ಕಿಂತಲೇ ಇದು ಲೋ ಸ್ಪೀಡು, ಇದು ಮೀಡಿಯಮ್ ಸ್ಪೀಡ್ ಇರುತ್ತೆ. ಆದರೆ ಟೋಟಲ್ 3 ಸ್ಪೀಡ್ ಇರುತ್ತೆ ಇದರಲ್ಲಿ ನಿಮಗೆ. ಗೇರ್ ಬಾಕ್ಸ್ನಲ್ಲಿ ಆಯಿಲ್ ಏನಾದರೂ ಆದರೆ ನೀವು ಹೊರಗಿಂದನೇ ಹಾಕ್ಬೋದು, ಎಲ್ಲ ಹೊರಗಿನ ಸಿಸ್ಟಮ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಇದೇ ಥರನಾಗಿ ಇಲ್ಲಿ ನಿಮಗೆ ಒಂದು ಹೊಸ ಮಾಡೆಲ್ ಮಾಡಿದ್ದಾರೆ. ಈಗ ಅಲ್ಲಿ ನಟ್ ಬೋಲ್ಟನ್ನು ನೀವು ಮೇಲ್ಗಡೆ ಮಾಡಿದರೆ, ಈ ಹ್ಯಾಂಡಲ್ಲ ತೆಳಗಡೆ ಮೇಲ್ಗಡೆ ಮಾಡಿದರೆ ನಿಮಗೆ ಫ್ಯಾನಿನ ಕೆಪಾಸಿಟಿ ಹೆಚ್ಚು ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಅದೇ ಥರನಾಗಿ ಇಲ್ಲಿ ನಿಮಗೆ ಹವಾ ಕಮ್ಮಿ ಹೆಚ್ಚು ಮಾಡೋಕ್ಕೆ ಒಂದು ಹ್ಯಾಂಡಲ್ ಸ್ಟೈಪ್ ಕೊಟ್ಟಿದ್ದಾರೆ. ಇಲ್ಲಿ ತೆಳಗಡೆ ನೀವು ಹವಾ ಮೇಲೆ ತೆಳಗಡೆ ಮಾಡೋಕೆ ಕೊಟ್ಟಿದ್ದಾರೆ. ಇದೇನಿದೆಲ್ಲ 5 ಇಂಚಿನ ಕಟೋರಿ ಇರುತ್ತೆ ಇದರಲ್ಲಿ. ನೀವು ಯಾವುದಾದ್ರೂ ಬೆಳೆಗಳನ್ನು ತೊಗೋಬೋದು. ಇದರಲ್ಲಿ 3 ಚಾನಿಗೆಗಳು ಇರುತ್ತೆ, ಒಂದು ಮಣ್ಣಿನ ಚಾನಿಗೆ,
ಒಂದು ನೆಕ್ಸ್ಟು ಕಾಳಿಂದು, ಒಂದು ಫಿಲ್ಟ್ರು, 3 ಇರ್ತವೆ. ಇದೇ ಥರನಾಗಿ ಇದು ದೊಡ್ಡ ಮಾಡಲು, ಇದು ದೊಡ್ಡ ಮಾಡಲು, ಇದು ಸಣ್ಣ ಮಾಡಲು, ಚಿಕ್ಕ ಮಾಡಲು. ಅಂದರೆ 35 HP ಹಿಡ್ಕೊಂಡು 45 HP ತನಕ ಏನು ಟ್ರ್ಯಾಕ್ಟರ್ ಇರ್ತಾವಲ್ಲ ಅವ್ರಿಗೆ ಈ ಮಾಡಲ್ ಬರುತ್ತೆ. ಅದರಲ್ಲಿ ಏನು ಚೇಂಜ್ಮೆಂಟ್ ಜಾಸ್ತಿ ಇಲ್ಲ. ಅದರಲ್ಲಿ ಮುಂದ್ಗಡೆ ಏನು ಈ ಸ್ಪೀಡ್ ಇತ್ತಲ್ಲ, ಇಲ್ಲಿ 4 ಸ್ಪೀಡ್ ಬರ್ತಿದ್ದು, ಇಲ್ಲಿ ಮಾತ್ರ 3 ಸ್ಪೀಡ್ ಇವೆ. ದೊಡ್ಡ ಮಿಷನ್ಗೆ 4 ಬರ್ತವೆ, ಇದರಲ್ಲಿ 3 ಬರುತ್ತೆ. ಬಾಕಿ ಸೇಮ್ ಸಿಸ್ಟಮು. ಇಲ್ಲೇನೋ ನಿಮಗೆ ವೇಟ್ ವೀಲ್ ಅದರಲ್ಲಿ 4 ಬರುತ್ತೆ, ಇದರಲ್ಲಿ 3 ಬರುತ್ತೆ. ಈ ಪ್ಯಾನ್ನಲ್ಲಿ 1 ಇದೆ, ಅಲ್ಲಿ 2 ಇವೆ. ಬಾಕಿ ಸೇಮ್ ಸಿಸ್ಟಮು. ಇದರಲ್ಲಿ ನಿಮಗೆ 2 ಆಪ್ಷನ್ ಕೊಟ್ಟಿದ್ದಾರೆ. ಕಚ್ಚಡ ಹೊರಗೆ ಬರೋಕ್ಕೆ, ಚಾನ್ಗಿ ಇದರಲ್ಲಿ 3 ಇವೆ. ಹಾಗೂ ರಿಟರ್ನ್ ಪೈಪ್ ಎಲ್ಲ ಸೇಮ್ ಸಿಸ್ಟಮು, ಸೆಟ್ಟಿಂಗು ಸೇಮ್ ಇದೆ. ಅದೇ ಥರನಾಗಿ ಇದರಲ್ಲಿ ನಿಮಗೆ ಹೈ ಗೇರು, ಲೋ ಗೇರ್ ಆಪ್ಷನು ಇದೆ, ರಿವರ್ಸ್ ಫಾರ್ವರ್ಡ್ ಗೇರು ಇದೆ. ಇದರಲ್ಲಿ ಏನೈತಲ್ಲ 2 ಒಂದೇ ಕಡೆ ಗೇರ್ ಕೊಟ್ಟಿದ್ದಾರೆ. ಇದನ್ನು ನೀವು ಮ್ಯಾಗಿಲಿಂದು ಹೊಡಿಬೇಕಾದ್ರೂ ಇಲ್ಲೇ ಬರುತ್ತೆ. ನೀವು ರಿವರ್ಸ್ ಫಾರ್ವರ್ಡು ಇಲ್ಲೇ ಮಾಡ್ಕೋಬೋದು. ಅಲ್ಲಿ ಏನೈತಲ್ಲ ಆಚೆ ಕಡೆ ಇಟ್ಟಿದ್ದಾರೆ, ಈಚೆ ಕಡೆ ಸಪ್ರೇಟ್ ಮಾಡಿದ್ದಾರೆ. ಇಲ್ಲೇನೋ ಒಬ್ಬರಿಂದ ಆಪ್ರೇಟ್ ಆಗಲಿ ಅಂತೇಳಿ 2 ಈ ಕಡೆ ಮಾಡಿದ್ದಾರೆ. ಲೈಟ್ ಸೀಟಿಂಗು ಕೊಟ್ಟಿದ್ದಾರೆ. ಅದೇ ಥರನಾಗಿ ಇದರಲ್ಲಿ ನಿಮಗೆ 2 ಸ್ಪೀಡ್ ಬರುತ್ತೆ. ಯಾಕೆಂದರೆ ಆ ಮಿಷನ್ದಲ್ಲಿ 3 ಸ್ಪೀಡ್ ಇತ್ತು. ಇದು ಸಣ್ಣ ಮಿಷನ್ ಇರೋ ಕಾರಣಕ್ಕೆ ಇದಕ್ಕೆ 2 ಸ್ಪೀಡ್ ಕೊಟ್ಟಿದ್ದಾರೆ. ಅದೇ ಥರನಾಗಿ ಕಟೋರಿಗೆ ಬಂದ್ ಮಾಡೋಕ್ಕೆ, ಇದ್ರ ಟೋಕರಿಗೆ, ಅವುಗೆ ಇದು ಎಲ್ಲ ಫಿಲ್ಟ್ರದ್ದು ಸೇಮ್ ಇದೆ. ಸೆಟ್ಟಿಂಗ್ ಎಲ್ಲ ಸೇಮು. ಸ್ವಲ್ಪ ಚಿಕ್ಕದಿರುತ್ತೆ ಇಷ್ಟೇ, ಮತ್ತೇನಿಲ್ಲ. ಅದಕ್ಕೆ ಮಿಷನ್ ಕೆಪಾಸಿಟಿ ಸಾಂದಿರುತ್ತೆ. ನಿಮ್ಗೆ ಟ್ಯಾಕ್ಟರ್ಗೆ ಯಾವ್ದು ಬೇಕಲ್ಲ ಅದೇ ಥರನಾಗಿ ಜಾಯಿಂಟು ಕೊಡ್ತಾರೆ. ನಿಮ್ದು ಯಾವ ಟ್ಯಾಕ್ಟರ್ ಇರುತ್ತೆ ಮೊದಲೇ ಹೇಳಬೇಕಾಗುತ್ತೆ. ಇದರಲ್ಲಿ ನಿಮಗೆ ಕಟ್ರಸ್ 1, 2, 3 ಕಟ್ರ್ ಕೊಡ್ತಾರೆ. ಒಂದು ಡ್ರಮ್ನಲ್ಲಿ ಇರುತ್ತೆ. ಓಕೆ ರೈತ ಬಂದರೆ ಅದೇ ಥರಾಗಿ ಮೆಕ್ಕೆಜೋಳ ಮಿಷಿನ್ಗಳಿರ್ತವೆ, ಸ್ಪೆಷಲ್ ಮೆಕ್ಕೆಜೋಳ ಮತ್ತು ಸೂರ್ಯಕಾಂತಿ ಹೊಡೆಯೋದಕ್ಕೆ. ಅದಕ್ಕೆ ಜಾನಕಾರಿಗೆ ಏನಾದರೂ ನಿಮ್ಗೆ ಬೇಕಂದರೆ ಈ ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಇರುತ್ತೆ, ಅವ್ರು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಗಳನ್ನು ಪಡಿಬೋದು.